ಪೈಲ್ವಾನಿಗೆ ವಯಸ್ಸಾಯ್ತು ಅನ್ಸುತ್ತಾ? ನಂಗೆ ವಯಸ್ಸಾಯ್ತು ಅಂತ ಹೇಳ್ತಾ ಇದೀಯಾ? ಇವರು ಕುಮಾರಿ ಅಕ್ಕ, ನಮ್ಮನೆಗೆ ಹೊಸ ಕೆಲಸದವರು. ಮೇಡಿನ್ ಮೇಡ್ ಇನ್ ಪುಟ್ಬರ್ತಿ. ವಯಸ್ಸು? ನಿನ್ ವಯಸ್ಸೆಷ್ಟು? 61. ಒಳ್ಳೆ ವಯಸ್ಸು. ಕುಮಾರಿ ಅಕ್ಕ ಅವ್ರಿಗೆ 1 ತಿಂಗಳು ಸಂಬಳ ಕೊಟ್ಬಿಡಿ ಕಮಲ್. ನನಗ್ ಬೇಕು ಅಂದ್ರೆ ನಿಮ್ಮನ್ನ ಕರಿತೀನಿ. ಏನು ಬೇಕಾಗಿಲ್ಲ. ನನ್ ವಯಸ್ಸು ಕೇಳ್ದಾಗೆ ಗೊತ್ತಾಯ್ತು ನಾನ್ ನಿಮಗ್ ಬೇಡ ಅಂತ. ಇದೇನೋ ಬೇರೆ ಕೇಸ್ ಅನ್ಸುತ್ತೆ. 1 ತಿಂಗಳ ಸಂಬಳ ಏನ್ ನನಗ್ ಬೇಡ. ನಾನ್ ಬಂದಿದ್ದಕ್ ಕೂಲಿ ಕೊಟ್ರೆ ಸಾಕು, 2,000. ಕೊಟ್ ಕಳ್ಸಿ ಕಮಲ್, ಕೊಡಿ. ಮತ್ತೆ ಸಿಗೋಣ. ಕಮಲ್ ಬಂದೆ. ಸ್ವಲ್ಪ ಹೆಲ್ಪ್ ಮಾಡೋ. ಈ ಕರ್ನಾಟಕದಲ್ಲಿ ಮದ್ವೆಗೆ ಹುಡುಗಿ ಬೇಕು ಅಂತ ಹೇಳಿ ಬೇಕಾದ್ರೆ 1000 ಜನ ಸಿಗ್ತಾರೆ, ಆದ್ರೆ ಕೆಲ್ಸದವ್ರು ಸಿಗೋದು ತುಂಬಾನೇ ಕಷ್ಟ, ಗೊತ್ತಾ? ಕೆಲಸದವ್ರಲ್ಲ ಕಮಲ್, ಜೊತೆಲಿರೋರು, ಒಳ್ಳೆ ಮನ್ಸಿರೋರು, ಒಬ್ಳು ಸಂಗಾತಿ. ಇದು ಅನುಸೂಯ ಸುಯಂಬದ ಟೈಪ್ ಅಲ್ವಾಪ, ಗೆಳತಿಯರು. ನಿಮ್ಗೇನು ಹುಡುಕಿ ಕಂಡಿಡಿಯೋದು ನಾನ್ ತಾನೆ. ಇದು ಒಳಗಡೆ ಬ್ಲಾಕ್ ಟ್ರೆಸರ್ ಹಾಕೊಂಡಿರುವಂತ ಹುಡುಗಿ. ಈಗ ಓಕೆ. ಓ, ತಿಂಗಳಿಗೆ 20,000 ಕೊಡ್ತಾರೆ ಅಂತ ಬ್ರಾ ತೋರ್ಸ್ಕೊಂಡೆಲ್ಲ ನಿಂತ್ಕೊಳಕ್ ಆಗಲ್ಲ. ನಾನ್ ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋದು, ಇದೆಲ್ಲ ಸೆಟ್ಟೇ ಆಗಲ್ಲ. ಸಾರಿ, ನನಗೆ ನಿಮ್ ಹೆಸರು ಗೊತ್ತಿರ್ಲಿಲ್ಲ, ಅದಕ್ಕೆ ಆತರ ಕರಿಬೇಕಾಯ್ತು. ನನ್ನ ಹೆಸರು ಕನ್ನಿಕಾ. ಅದು ನಿಮ್ ಹೆಸರು ಇಷ್ಟ ಆಗದೆ ಇರೋದಕ್ಕಲ್ಲ, ಅದು ರಾತ್ರಿ ತಿಂದಿರೋ ಸೊಪ್ಸಾರಿಂದು ಸ್ಮೆಲ್ ಅಭ್ಯಾಸ ಆಗಿದೆ. ಕಮಲ್, ನೀನ್ ಏನೇ ಅಡ್ವೈಸ್ ಮಾಡಿದ್ರು ನಿಮ್ಮ ಅಪ್ಪನ ಆಸ್ತಿನ ಕಿಚನ್ ಅಲ್ಲಿ ಇಡೋದು ಯಾವ ನ್ಯಾಯ? ಆಸ್ತಿನ ತಗೊಂಡೋಗಿ ಅಡಿಗೆ ಮಾಡೋ ಜಾಗದಲ್ಲಿ ಇಡ್ತಿದ್ಯಾ? ನಾನೇನು ಊಟದಲ್ಲಿ ಉಪ್ಪು ಬದಲಾಗಿ ಇದ್ಯಾವ ನ್ಯಾಯ? ನಮ್ಮಪ್ಪ ತುಂಬಾ ಒಳ್ಳೆ ಅಡ್ಗೆ ಭಟ್ರಾಗಿದ್ರು, ಅದಕ್ಕೇನೆ ಅದನ್ನ ದೇವ್ರ ಮನೇಲಿ ಇಡೋದಕ್ಕಿಂತ ಅಡ್ಗೆ ಮನೇಲಿ ಇಟ್ರೇನೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಯಾಕೆ ನಿಮ್ಮ ಅಪ್ಪನ ಕಾಫಿ ಗ್ಲಾಸ್ ಅಲ್ಲಿ ಇಟ್ಟಿದ್ದೀರಾ? ನಾನಿಟ್ಟಿಲ್ಲ, ಇಟ್ಟು ಕಳಿಸ್ಕೊಟ್ರು ನನ್ನ ಮುಟ್ಟಾಳ ಅಣ್ಣ. ಅವ್ರ ಮಗಳನ್ನ ನೋಡಕ್ ಹೋಗಿನೇ ನಮ್ಮಪ್ಪ ಅಮೆರಿಕಾಗ ಹೋಗಿ ಸತ್ತೋಗಿದ್ದು. ಹಿ ವಾಸ್ ದ ಬೇಬಿ ಸೀಟರ್, ಪುವರ್ ಮ್ಯಾನ್. ಅವತ್ತಿನ ದಿನಾನೇ ಸೆಪ್ಟೆಂಬರ್ 11 ಆ ಟ್ವಿನ್ ಟವರ್ ಬ್ಲಾಸ್ಟ್ ಆಗಿದ್ದು, ಗೊತ್ತಾ? ಗೊತ್ತಿಲ್ಲದೆ ಏನು ತಾಜ್ ಮಹಲ್ಗೆ ಬಾಂಬ್ ಇಟ್ಟಿದ್ದೀರಲ್ವಾ? ತಾಜ್ ಮಹಲ್ಗೆ ಬಾಂಬಾ? ಅವಾಗ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಅಪ್ಪನ ಕಾರ್ಯಗಳೆಲ್ಲ ಅಲ್ಲೇ ನಡೆದೋಯ್ತು. ಅದಕ್ಕೇನೆ ನಮ್ಮ ಕೇಡಿ ಅಣ್ಣ ಅಪ್ಪನ ಈ ಕಾಫಿ ಕಪ್ಪಲ್ಲಿ ಮುಚ್ಚಿಟ್ಟು ಹಂಗೇ ಅದನ್ನ ಇಲ್ಲಿ ಕಳಿಸ್ಬಿಟ್ರು. ವೆರಿ ಸ್ಯಾಡ್ ಸ್ಟೋರಿ. ಅಣ್ಣ, ಫ್ರಿಜ್ ಅಲ್ಲಿ ಮೊಟ್ಟೆ ಇದೆಯಾ? ಮೊಟ್ಟೆ ಎಲ್ಲ ಇದೆ, ಆದ್ರೆ ಲೂಯಿ ಕೊಡಬಾರ್ದು. ಚೀಚಿ, ಸರ್ ಮಾಡ್ಕೊಡಲ್ಲ. ನನಗೆ ಜಿಮ್ ಮಾಸ್ಟರ್ ಹೇಳಿದಾರೆ ಬೆಳಗ್ಗೆ 10 ಮೊಟ್ಟೆ ತಿನ್ಬೇಕು ಅಂತ. ಪ್ರಪಂಚದಲ್ಲಿರೋ ಒಬ್ಬೊಬ್ರಿಗೂ 10 ಮೊಟ್ಟೆ ಕೊಡ್ತಾ ಹೋದ್ರೆ ಕೋಳಿಗೆ ಬಾತ್ರೂಮ್ ಹೋಗಕ್ಕೂ ಟೈಮ್ ಇರಲ್ಲ. ಯಾಕಣ್ಣ ಸುಮ್ನೆ ಕೆಲ್ಸ ಮಾಡೋ ನಮ್ಮ ಮಧ್ಯೆ ಜಗಳ? ನಾವೆಲ್ರೂ ಒಟ್ಟಿಗೆ ಒಗ್ಗಟ್ಟಲ್ಲಿ ಇರ್ಬೇಕಲ್ವಾ? ನಮ್ಮ ಹೆಸರಲ್ಲೇ ಎಷ್ಟು ಒಗ್ಗಟ್ಟಿದೆ ನೋಡಿ. ಕಮಲ್, ಕರ್ಣ, ಕನ್ನಿಕಾ. ಕಮಲ್ ಅನ್ನೋ ಹೆಸರಿಗೆ ನಿನ್ನ ಹೆಸರು ಮ್ಯಾಚ್ ಆಗ್ಬೇಕು ಅಂದ್ರೆ ಕನ್ನಿಕಾ ಅಂತ ನಿನ್ನ ಹೆಸರು ಚೇಂಜ್ ಮಾಡ್ಕೋಬೇಕು. ಹಾಗೆಲ್ಲ ಅದೆಲ್ಲ ಯಾವತ್ತೋ ಬದಲಾಗೋಯ್ತು ಸರ್, ಸುಮ್ನೆ ಹೆದರ್ಸ್ಬೇಡಿ. ಭಯ ಪಡಿಸ್ತಾವ್ರ? ಅದೆಲ್ಲ ನನಗ್ ಗೊತ್ತಿಲ್ಲ. 45, 46, ಸರಿಯಾಗಿ 47 ಸೆಕೆಂಡ್ ಆದ್ಮೇಲೆ ಈ ಮೊಟ್ಟೆನ ಇಳಿಸ್ಬಿಡಿ. ಮೊಟ್ಟೆ ಮೇಲೆ ಇದ್ದಾಳೆ. ಡಿಜಿಟಲ್ ಇಂಡಿಯಾ.
ಕನ್ನಿಕಾ, ಹ್ಮ್ ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ನಾನ್ ಮೊನ್ನೆ ಅಷ್ಟೇ ಸ್ನಾನ ಮಾಡಿದೆ. ಸ್ಮೆಲ್ ಬರ್ತಿದ್ಯಾ? ಇಲ್ಲ, ಇದು ಬಂದು ಒಳ್ಳೆ ಮತ್ತು ಕೊಡುವಂತ ಒಳ್ಳೆ ವಾಸನೆ. ಇಷ್ಟ ಆಯ್ತಾ? ಮತ್ತ ಹಾಗಿದ್ರೆ ಇನ್ಮೇಲೆ ನಾನು ಸ್ನಾನನೇ ಮಾಡಲ್ಲ. ಆ? ಡಾಕ್ಟರ್ ಪದ್ಮ ನನ್ನ ಕರಿಬೇಕಾದ್ರೆಲ್ಲ ನಿಮ್ ಬಗ್ಗೆ ಹೇಳ್ತಿರ್ತಾರೆ. ನೀವಿಲ್ಲಿ ಬರ್ತೀರಾ ಅಂತ ಗೊತ್ತಾದಾಗ ಆಕ್ಚುಲಿ ಐ ವಾಸ್ ಎಕ್ಸೈಟೆಡ್. ತುಂಬಾ ದಿನಗಳಿಂದ ನಿಮ್ಮನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಈ ಪೊಸಿಷನ್ ಇದ್ರು ಜೀವನದಲ್ಲಿ ನಿಮ್ ಪಾಸಿಟಿವ್ ಆಟಿಟ್ಯೂಡ್ ಇದೆಯಲ್ಲ, ಗುಡ್. ಪೇಪರ್ ಅಲ್ಲಿ ಒಂದು ಕಾಲಮ್ ಬರ್ತಿದ್ರಲ್ಲ. ಹಸ್ಬೆಂಡ್ ಅಂಡ್ ವೈಫ್. ಯಾ ಕರೆಕ್ಟ್. ಅದನ್ನ ನಾನೇ ಬರ್ದಿದ್ದು. ಇವ್ರು ಹೇಳಿದ್ರು ನಾನು ಬರ್ದೆ ಅಂದೆ. ಸುಮ್ನೆ ಹೇಳ್ಬಾರ್ದು, ತುಂಬಾ ಒಳ್ಳೆ ಹ್ಯಾಂಡ್ ರೈಟಿಂಗ್, ಯಾರಿಗೂ ಗೊತ್ತಾಗಲ್ಲ. ಯೋ ಫೈನ್ ಸ್ಟೀಫನ್, ನನಗಿಂತ ಹೆಲ್ದಿ ಆಗಿದ್ದೀರಾ. ಪದ್ಮ ಅವ್ರ ಮೆಡಿಸನ್ಸ್ ನ ಕಂಟಿನ್ಯೂ ಮಾಡಿದ್ರೆ ಸಾಕು. ಉಸಿರಾಡೋದಕ್ಕೆ ಸದ್ಯಕ್ಕೊಂದು ಇನ್ಹೇಲರ್ನ ಬರ್ಕೊಡ್ತೀನಿ. ಪರ್ಸಿಸ್ಟೆನ್ಸ್ ಆಗ್ಲಿಲ್ಲ ಅಂದ್ರೆ ಮೆಡಿಕೇಶನ್ ಮಾಡೋಣ, ಓಕೆ? ಡಾಕ್ಟರ್, ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ? ವೈ? ಅದೇ ಸುಮ್ನೆ ತಿಳ್ಕೊಳ್ಳೋದಕ್ಕೆ. ಗೊತ್ತಿಲ್ಲ. ಸಮ್ ಬ್ರ್ಯಾಂಡ್ ಹಸ್ಬೆಂಡ್ ತಗೊಂಬಂದ್ ಕೊಟ್ರು. ಮಾಡಬಾರ್ದು, ಯಾವತ್ತೂ ಈ ತಪ್ಪು ಮಾಡಬಾರ್ದು. ಹಸ್ಬೆಂಡ್ ತಂದ್ಕೊಟ್ಟಿರೋ ಯಾವುದೇ ಪರ್ಫ್ಯೂಮ್ ನ ಯಾವ ವೈಫು ಯೂಸ್ ಮಾಡ್ಲೇಬಾರ್ದು. ಪ್ರೀತಿಯಿಂದ ಅದನ್ನ ತಗೊಂಡು ಹಾಗೆ ಬೀರು ಒಳಗಡೆ ಮುಚ್ಚಿಟ್ಬಿಡ್ಬೇಕು. ಬೇರೆ ಹುಡುಗರಿಗೆ ಇಷ್ಟ ಆಗೋ ವಿಷಯ ನಮ್ ಹೆಂಡತಿ ಹತ್ರ ಇದ್ರೆ ಗಂಡನ್ಗೆನ ಟೆನ್ಷನ್. ಅದೇ ಅವ್ರ ಲವರಿಗೆ ತಂದ್ಕೊಡೋ ಪರ್ಫ್ಯೂಮ್ ಆದ್ರೆ ಬೆಸ್ಟ್ ಆಗಿರುತ್ತೆ. ಅದು ಕರೆಕ್ಟ್. ಆದ್ರೆ ಅದು ನಮಗ್ ಸಿಗ್ಲಿಲ್ವಲ್ಲ ಸ್ಟೀಫನ್. ಅದಕ್ಕೆ ನೀವು ನನಗೆ ಲವ್ ಮಾಡಿದ್ರೆ ಆಯ್ತಲ್ಲ. ಏನ್ ಹೇಳ್ತೀರಾ? ಯು ಆರ್ ಇಂಪಾಸಿಬಲ್ ಸ್ಟೀಫನ್. ಬಿ ಇಂಪಾಸಿಬಲ್ ಡಾಕ್ಟರ್. ಅಸಾಧ್ಯವಾಗಿರೋ ಊಟ, ಅಸಾಧ್ಯವಾಗಿರೋ ಹಾಡು ಕೇಳಿರ್ತೀರ ತಾನೆ? ಆ ತರ ಅಸಾಧ್ಯವಾಗಿ ಜೀವನ ಮಾಡಿದ್ರೇನೆ ಈ ಲೈಫಲ್ಲಿ ನಾವು ಸರ್ವೈವ್ ಆಗೋದಕ್ಕಾಗುತ್ತೆ. ಈಗ ನೀವು ಮಾತಾಡಿದ್ ಕೂಡ ಪೇಪರ್ ಅಲ್ಲಿ ಬರ್ತಿರೋ ಭಾಷೆನೇನೆ. ಟಾಪಿಕ್ ನ ಬದಲಾಯಿಸಬೇಡಿ. ಬಿಡೋ ಹಾಗೆ ಕಾಣ್ತಿಲ್ಲ. ಸರಿ ಇದೆ, ಆದ್ರೆ ಇಲ್ಲಲ್ಲ, ಬೇರೆ ಊರಲ್ಲಿ ಡಾಕ್ಟರ್. ಓ, ಹಾಗಾದ್ರೆ ಹಳೆ MBBS ಕ್ಲಾಸ್ಮೇಟಾ? ಯೋರ್ ಗೆಸ್ ಇಸ್ ರೈಟ್. ನಾವಿಬ್ರು ಒಟ್ಟಿಗೆ ಓದಿದ್ದು. ಮತ್ತೆ ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಫ್ಯಾಮಿಲಿ ಒಪ್ಕೊಂಡಿಲ್ವಾ? ಹೇ, ಆಗೇನಿಲ್ಲ. ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಎರಡ್ ಕಡೆನು. ನಮ್ಗನ್ನಿಸ್ತು ಮದ್ವೆ ಆದ್ಮೇಲೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ಕೆಟ್ಟೋಗುತ್ತೆ ಅಂತ. ಅದಕ್ಕೆ ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ವಿ. ವರ್ಷದಲ್ಲಿ 1-2 ಸಲನೂ ನೋಡ್ತೀವಿ. ನಾನೇ ಹೋಗ್ತೀನಿ ಯಾವ್ದಾದ್ರೂ ಕಾನ್ಫರೆನ್ಸ್ ಅನ್ನೋ ಹೆಸರಲ್ಲಿ. ಅದೇ ಒಳ್ಳೇದು. ಹಳೆ ಫ್ರೆಂಡ್ಸ್ಗಳನ್ನ, ಹಳೆ ಲವರ್ನ ವರ್ಷಕ್ಕೊಂದ್ಸಲ 2 ಸಲ ನೋಡೋದು ತುಂಬಾ ಒಳ್ಳೇದೇನೆ. ಆ ಮೀಟಿಂಗ್ ಅಲ್ಲಿರೋ ಇಂಟೆನ್ಸಿಟಿ ಮುಂದಿನ ಮೀಟಿಂಗ್ ವರ್ಗೂ ಹಾಗೆ ಇರುತ್ತೆ. ಡೈಲಿ ನೋಡ್ತಾ ಇದ್ರೆ ಹಸ್ಬೆಂಡ್ಗೂ ಮತ್ತೆ ಪ್ರೀತಿಗೂ ಏನ್ ವ್ಯತ್ಯಾಸ ಇರುತ್ತೆ? ಎಲ್ಲಾರ್ನು ನಾವ್ ಹಾಗೆ ಅಂತ ಹೇಳಕ್ಕಾಗಲ್ಲ. ಆದ್ರೂ ಈ ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ ಇರೋದು ಮಕ್ಕಳಿಗೋಸ್ಕರ ಅಲ್ವಾ? ಮತ್ತೆ ಮದ್ವೆ ಅನ್ನೋದು ಒಂದ್ ಸೆಟಲ್. ಮ್ಯಾರೇಜ್ ಇಸ್ ಎ ಲೈಸೆನ್ಸ್ ಟು ಹ್ಯಾವ್ ಅನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಲೀವ್ ಇಟ್. ನಮ್ಗದೆಲ್ಲ ಬೇಡ, ಬೋರ್ ಆಗುತ್ತೆ. ಸಖತ್ತಾಗಿದೆ. ಮತ್ತೆ ಇಲ್ಲಿಂದ ಇಲ್ಲ ಹೋಗ್ತಿದ್ದೀರಾ? ಈವ್ನಿಂಗ್ ಏನ್ ಪ್ಲಾನ್ಸು? ಪಾರ್ಟಿ. ಹಾ, ಯು ಆರ್ ನಾಟ್ ಸಪೋಸ್ ಟು. ಇವರೆಲ್ಲ ಕುಡಿತಾರೆ, ನಾನು ದುಡ್ಡು ಕೊಡ್ತೀನಿ ಅಷ್ಟೇನೆ. ಹಾಗಾ? ಡಾಕ್ಟರ್, ಇಲ್ಲೊಂದು ಒಳ್ಳೆ ರೆಸ್ಟೋರೆಂಟ್ ಸರ್ಚ್ ಮಾಡ್ಕೊಡ್ತೀರಾ? ಡ್ರೀಮ್ ಇಸ್ ಮೈ ಬೇ. ಓಕೆ, ಹಾಗಾದ್ರೆ ಪ್ರೀತಿ ಅಂತ ಅನ್ಕೊಂಡು ಬಂದು ಮೀಟ್ ಮಾಡೋಣ, ಮಾತಾಡೋಣ. ಹೇ, ಸುಮ್ನೆ ಇರಿ. ಇಲ್ಲ ಅಂದ್ರೂ ಕರಿಬೋದಲ್ವಾ? ಬರ್ತೀನಿ. ಓಕೆ, ಬಾಯ್. ಬಾಯ್. ಸರಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಟುಡೇ ನೀವು ತುಂಬಾ ಸುಂದರವಾಗಿದ್ದೀರಾ ಸರ್. ಏನ್ ಇದಕ್ಕೂ ಮೊದಲು ನೋಡಿದ್ರಾ? ಟುಡೇ ಅಂತ ಹೇಳ್ತಾ ಇದೀರಾ? ಇಲ್ಲ ಸರ್, ಈಗ ತಾನೇ ನಿಮ್ನ ನೋಡಿದ ತಕ್ಷಣ ಅನ್ನಿಸ್ತು. ನನ್ನ ಪಾಕೆಟ್ ಅಲ್ಲಿ ಒಂದು 50 ರೂಪಾಯಿ ಇದೆ, ಎತ್ಕೊಳ್ಳಿ. ಸರ್, ನಾನು ಅದಕ್ಕೋಸ್ಕರ ಹೇಳಿಲ್ಲ ಸರ್, ನನಗೆ ದುಡ್ಡು ಬೇಡ ಸರ್. ಗುಡ್. ಕಮಲ್, ಹಾಪ, ಇವ್ರಿಗೊಂದು 500 ರೂಪಾಯಿ ಕೊಡಿ. ಹೆಸರೇನು? ಯಾಕೋಬ್, ಹಿಂದೂ ಯಾಕೋಬ್. ಒಳ್ಳೆ ಹೆಸರು. ಥ್ಯಾಂಕ್ಸ್. ಸ್ವಲ್ಪ ಹೆಲ್ಪ್ ಮಾಡಿ. ಹಾ
ಅರೆ ಯಾರಿದು? ನಮ್ ಸ್ಟೀಫನ್ನ ಬಂದ್ಮೇಲೆ ಕಾಲ್ ಮಾಡೋದಲ್ವಾ? ನಮ್ ಪೀಟರ್ ಹೇಳಿದ್ಮೇಲೆ ನನಗಿದೆಲ್ಲ ಗೊತ್ತಾಗ್ಬೇಕಾ? ಇಲ್ಲ ಅಂದ್ರೆ ನಾನು ಆ ಮನೇಲೆ ಕುತ್ಕೊಂಡು ಏನ್ ಮಾಡ್ಬೇಕು ಹೇಳ್ತಮ್ಮ? ನೀನ್ ಆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾನು ಎಷ್ಟೊಂದು ಯೋಚನೆ ಮಾಡಿದೀನಿ ಅಂತ ಗೊತ್ತಾ ನಿನಗೆ? ಕೋಟಿಗಟ್ಲೆ ಬೆಲೆ ಬಾಳೋ ಮನೆನ ಬಿಟ್ಟು ಬಂದಿದ್ದೀರಲ್ಲ ನೀವು. ಅಯ್ಯೋ ಯಾಕಪ್ಪ, ಏನು ಗೊತ್ತಿಲ್ದಿರೋ ತರ ನೋಡ್ತಾ ಇದ್ಯಾ? ನಿಜವಾಗ್ಲೂ ಏನು ಗೊತ್ತಿಲ್ವಾ? ನೀವು ಅಂದಾಗೆ ಅಮ್ಮ ಅವ್ರ ಅಣ್ಣನ? ಏ ಅಣ್ಣ ಅಲ್ಲಪ್ಪ, ತಮ್ಮ. ಮಾನಸ್ ಅವ್ರ ತಾಮಸ್ ಅವ್ರ ತಮ್ಮ. ಹಾಗ ನನಗ್ ನೆನಪೇ ಆಗ್ಲಿಲ್ಲ. ನನಗ್ ಗೊತ್ತಾಯ್ತು. ಊಟಕ್ ಬಂದಿದ್ರಾ? ಹಾಗಾದ್ರೆ ನಾನ್ ನಿಮಗ್ ತೊಂದ್ರೆ ಮಾಡಲ್ಲ. ನಾನು ನನ್ ಗಾಡಿ ಬರೋದಕ್ ಕಾಯ್ತಾ ಇದ್ದೀನಿ. ನೀವ್ ಹೋಗಿ ಊಟಕ್ಕೆ, ನಾನು ನನ್ ಕೆಲ್ಸ ಮುಗಿಸ್ಕೊಂಡ್ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ನೀನ್ ಬಾರ. ಈ ಹುಡುಗ ಯಾವಾಗ್ಲೂ ಹೀಗೆ ನೋಡಪ್ಪ, ಯಾವಾಗ್ಲೂ ನಗು ಮುಖ ಇಟ್ಕೊಂಡು. ಸರ್ ಅವ್ರು ದೊಡ್ಡ ಶ್ರೀಮಂತ ಅಲ್ಲ? ತುಂಬಾ ದೊಡ್ಡ ಶ್ರೀಮಂತ. ಪ್ಲಾಂಟ್ ಪ್ರಿನ್ಸ್ ಬಗ್ಗೆ ಕೇಳಿದೀಯಾ? ಇಲ್ಲ. ಅವರಿಗೆ ಒಬ್ನೇ ವಾರಸ್ದಾರ. ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಾನೆ ಹೇಳ್ಬೋದು. ಅವರೇ ಕಣಯ್ಯ ಅದ್ರಲ್ಲಿ ಕಿಂಗು. ಹೈವೇ ಪಕ್ಕದಲ್ಲಿ ಆ ಕಾಲದಲ್ಲಿ ತಗೊಂಡಿರೋ ಲ್ಯಾಂಡ್ ಎಲ್ಲ ಈ ಹುಡುಗನಿಗೆ ಕಣಯ್ಯ ಬರ್ದಿರೋದು. ಅವತ್ತವ್ರು ಸಾಯ್ಬೇಕಾದ್ರೆ ಇವ್ರಿಗೆ ವಯಸ್ಸು 14. ಇಷ್ಟೆಲ್ಲ ಇದ್ರು ಏನಯ್ಯ ಪ್ರಯೋಜನ? ಈ ಹುಡುಗನಿಗೆ ಯೋಗ ಇಲ್ಲ, ಕೈ ಕಾಲು ಬಿದ್ದೇ ಹೋಯ್ತು. ಆಸೆ ಪಟ್ಟಿದ್ದೆಲ್ಲ ಏನು ಪಡ್ಕೊಳಕ್ಕೆ ಆಗಲ್ಲ. ನನಗ್ ಗೊತ್ತಿರೋ ಪ್ರಕಾರ ಈ ಹುಡುಗನ್ ಮೇಲೆ ಆಸ್ತಿ 200 ಕೋಟಿ ಇರ್ಬೋದು ಅನ್ಸುತ್ತೆ ನೋಡಿ, ಈ ಕೈಲಾಗ್ದಿರೋ ಹುಡುಗನ್ ಕೈಯಲ್ಲಿ. ಅದನ್ನ ಇಟ್ಕೊಂಡು ಇವನ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅದೋಗ್ಲಿ, ಸರಿ ಬಾರ ಹೋಗೋಣ. 200 ಕೋಟಿ. ಈಶ್ವರ, ಇದು ಯಾವ ಭಾಗ್ಯಶಾಲಿಗೆ ಸಿಗುತ್ತೋ?